ವೆಲ್ಕಮ್ ಬ್ಯಾಕ್. ರಾಜ್ಯದಲ್ಲಿ ಮತ್ತೆ ಕಮಿಷನ್ ಕಾಳಗ ಈಗ ಭುಗಿಲೆದ್ದಿದೆ. ಸರ್ಕಾರದ ಮೇಲೆ ಕಾಂಟ್ರಾಕ್ಟರ್ಸ್ ಸಿಡಿಸಿರುವಂತಹ ಬಾಂಬ್ ಬಿಜೆಪಿಗೆ ಹೊಸ ಅಸ್ತ್ರ ಸಿಕ್ಕಂತಾಗಿದೆ. ಸಿಎಂ ಡಿಸಿಎಂ ಮೇಲೆ ಕೇಸರಿ ನಾಯಕರು ಸಿಡಿದೆದ್ದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತಹ ವರದಿ ಇದೆ, ನೋಡ್ಕೊಂಡ್ ಬನ್ನಿ. ಇವರೇ ರಾಜೀನಾಮೆ ಕೊಡ್ತಾರಾ? ಮುಖ್ಯಮಂತ್ರಿ ರಾಜೀನಾಮೆ ಕೊಡ್ತಾರಾ? ಉಪಮುಖ್ಯಮಂತ್ರಿ ರಾಜೀನಾಮೆ ಕೊಡ್ತಾರಾ? ಈ ಸರ್ಕಾರನೇ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಡ್ತಾರಾ? ನಾಚಿಕೆ ಆಗಲ್ಲ ನಿಮಗೆ? ಪೋಸ್ಟರ್ಗಳೆಲ್ಲ ಅಂಟಿಸ್ತಾರೆ ಪೇ ಸಿಎಂ ಅಂತ, ಅವಾಗ ನಾಚಿಕೆ ಆಗಲಿಲ್ಲ ನಿಮಗೆ? ನಿಮ್ಮ ರಾಹುಲ್ ಗಾಂಧಿ ಬೇರೆ ಬಂದು ದೊಡ್ಡ ಒಂದು ಹೇಳಿಕೆಯನ್ನು ಕೊಟ್ಟರು. ರಾಜ್ಯದಲ್ಲಿ ಮತ್ತೆ ಭುಗಿಲೆದ್ದ ಕಮಿಷನ್ ಜಟಾಪಟಿ. ಬಿಜೆಪಿ ಕಾಂಗ್ರೆಸ್ ನಡುವೆ ಮಾತಿನ ಸಮರ. ರಾಜ್ಯದಲ್ಲಿ ಮತ್ತೆ ಕಮಿಷನ್ ಕಾಳಗ ಭುಗಿಲೆದ್ದಿದೆ. ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ಸಿಡಿಸಿರುವ ಬಾಂಬ್ ಕೇಸರಿ ನಾಯಕರಿಗೆ ಅಸ್ತ್ರ ಸಿಕ್ಕಂತಾಗಿದೆ. ಬಿಜೆಪಿ ಕಾಂಗ್ರೆಸ್ ನಡುವೆ ಮಾತಿನ ಸಮರ ಜೋರಾಗಿದೆ. ಸಿಎಂ ಡಿಸಿಎಂ ರಾಜೀನಾಮೆಗೆ ಕೇಸರಿ ನಾಯಕರು ಪಟ್ಟು ಹಿಡಿದಿದ್ದಾರೆ. 4 ಪಟ್ಟು 3 ಪಟ್ಟು ಎಲ್ಲ ರೀತಿ ಭ್ರಷ್ಟಾಚಾರವನ್ನು ಮಾಡ್ತಿದ್ದಾರೆ. ನಾಗಮೋಹನ್ ದಾಸ್ ಅವರ ನ್ಯಾಯಮೂರ್ತಿಗಳು, ನಾಗಮೋಹನ್ ದಾಸ್ ಅವರ ಒಂದು ಕಮಿಷನಲ್ಲಿ ಈಗಾಗಲೇ ತನಿಖೆ ಆಗಿರುವಂಥದ್ದಿದೆ. ಇನ್ನೊಂದು ಮತ್ತೊಂದು ಏನು ಉರುಳಿಲ್ಲ. 30 ತಿಂಗಳಾಗಿದೆ. 3 ತಿಂಗಳಲ್ಲಿ ವರದಿ ಕೊಡ್ತೀನಿ ಅಂತ ಹೇಳಿದರು. 3 ತಿಂಗಳಲ್ಲಿ ವರದಿಯನ್ನು ಪಡ್ಕೊಂಡು ಸಂಬಂಧಪಟ್ಟ ವ್ಯಕ್ತಿ ಮೇಲೆ ಕ್ರಮವನ್ನು ವಹಿಸಿ ನಿಂತಾರೆ. ಈಗ 30 ತಿಂಗಳಾಗಿದೆ, ಎಲ್ಲೂ ಕಾಣ್ತಾ ಇಲ್ಲಪ್ಪ. ಸೊ ಹಾಗಾಗಿ ಇವತ್ತು ಇವ್ರ ಮೇಲೆ ಏನು ಕ್ರಮ ತಗೊಳ್ತಾರೆ? ಇವ್ರ ಮೇಲೆ ಇವರೇ ರಾಜೀನಾಮೆ ಕೊಡ್ತಾರಾ? ಪೋಸ್ಟರ್ಗಳೆಲ್ಲ ಅಂಟಿಸ್ತಾರೆ ಪೇ ಸಿಎಂ ಅಂತ, ಅವಾಗ ನಾಚಿಕೆ ಆಗಲಿಲ್ವ ನಿಮಗೆ? ನಿಮ್ಮ ರಾಹುಲ್ ಗಾಂಧಿ ಬೇರೆ ಬಂದು ದೊಡ್ಡ ಒಂದು ಹೇಳಿಕೆಯನ್ನು ಕೊಟ್ಟರು. 40% ಸರ್ಕಾರ ಬಿಜೆಪಿ ಅಂತ. ಈಗ ಅವರೇ ಹೇಳ್ತಾ ಇದ್ದಾರಲ್ಲ, ಕಾಂಟ್ರಾಕ್ಟ್ ಅಸೋಸಿಯೇಷನ್ ಹೇಳಿದೆ ಅಂತ ಹೇಳಿದ್ದು ರಾಹುಲ್ ಗಾಂಧಿ. ಈಗ ರಾಹುಲ್ ಗಾಂಧಿ ಏನು ಹೇಳ್ತಾರೆ? ಸರ್ಕಾರದ ಮೇಲೆ ಬಿಜೆಪಿ 80% ಕಮಿಷನ್ ಬಾಂಬ್ ಎಸೆದಿದೆ. ಗುತ್ತಿಗೆದಾರರು ಮಾಡಿರುವ ಆರೋಪವನ್ನು ಅಸ್ತ್ರವಾಗಿ ಬಳಸಿಕೊಂಡಿದೆ. ವಿಪಕ್ಷದ ಆರೋಪಕ್ಕೆ ಸರ್ಕಾರ ಹೇಗೆ ಟಕ್ಕರ್ ಕೊಡುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ರಾಜ್ಯದಲ್ಲಿ ಮತ್ತೆ ಕಮಿಷನ್ ಕಾಳಗ ಈಗ ಭುಗಿಲೆದ್ದಿದೆ. ಸರ್ಕಾರದ ಮೇಲೆ ಕಾಂಟ್ರಾಕ್ಟರ್ಸ್ ಸಿಡಿಸಿರುವಂತಹ ಬಾಂಬ್ ಬಿಜೆಪಿಗೆ ಹೊಸ ಅಸ್ತ್ರ ಸಿಕ್ಕಂತಾಗಿದೆ. ಸಿಎಂ ಡಿಸಿಎಂ ಮೇಲೆ ಕೇಸರಿ ನಾಯಕರು ಸಿಡಿದೆದ್ದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತಹ ವರದಿ ಇದೆ, ನೋಡ್ಕೊಂಡ್ ಬನ್ನಿ. ಇವರೇ ರಾಜೀನಾಮೆ ಕೊಡ್ತಾರಾ? ಮುಖ್ಯಮಂತ್ರಿ ರಾಜೀನಾಮೆ ಕೊಡ್ತಾರಾ? ಉಪಮುಖ್ಯಮಂತ್ರಿ ರಾಜೀನಾಮೆ ಕೊಡ್ತಾರಾ? ಈ ಸರ್ಕಾರನೇ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಡ್ತಾರಾ? ನಾಚಿಕೆ ಆಗಲ್ಲ ನಿಮಗೆ? ಪೋಸ್ಟರ್ಗಳೆಲ್ಲ ಅಂಟಿಸ್ತಾರೆ ಪೇ ಸಿಎಂ ಅಂತ, ಅವಾಗ ನಾಚಿಕೆ ಆಗಲಿಲ್ಲ ನಿಮಗೆ? ನಿಮ್ಮ ರಾಹುಲ್ ಗಾಂಧಿ ಬೇರೆ ಬಂದು ದೊಡ್ಡ ಒಂದು ಹೇಳಿಕೆಯನ್ನು ಕೊಟ್ಟರು. ರಾಜ್ಯದಲ್ಲಿ ಮತ್ತೆ ಭುಗಿಲೆದ್ದ ಕಮಿಷನ್ ಜಟಾಪಟಿ. ಬಿಜೆಪಿ ಕಾಂಗ್ರೆಸ್ ನಡುವೆ ಮಾತಿನ ಸಮರ. ರಾಜ್ಯದಲ್ಲಿ ಮತ್ತೆ ಕಮಿಷನ್ ಕಾಳಗ ಭುಗಿಲೆದ್ದಿದೆ. ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ಸಿಡಿಸಿರುವ ಬಾಂಬ್ ಕೇಸರಿ ನಾಯಕರಿಗೆ ಅಸ್ತ್ರ ಸಿಕ್ಕಂತಾಗಿದೆ. ಬಿಜೆಪಿ ಕಾಂಗ್ರೆಸ್ ನಡುವೆ ಮಾತಿನ ಸಮರ ಜೋರಾಗಿದೆ. ಸಿಎಂ ಡಿಸಿಎಂ ರಾಜೀನಾಮೆಗೆ ಕೇಸರಿ ನಾಯಕರು ಪಟ್ಟು ಹಿಡಿದಿದ್ದಾರೆ. 4 ಪಟ್ಟು 3 ಪಟ್ಟು ಎಲ್ಲ ರೀತಿ ಭ್ರಷ್ಟಾಚಾರವನ್ನು ಮಾಡ್ತಿದ್ದಾರೆ. ನಾಗಮೋಹನ್ ದಾಸ್ ಅವರ ನ್ಯಾಯಮೂರ್ತಿಗಳು, ನಾಗಮೋಹನ್ ದಾಸ್ ಅವರ ಒಂದು ಕಮಿಷನಲ್ಲಿ ಈಗಾಗಲೇ ತನಿಖೆ ಆಗಿರುವಂಥದ್ದಿದೆ. ಇನ್ನೊಂದು ಮತ್ತೊಂದು ಏನು ಉರುಳಿಲ್ಲ. 30 ತಿಂಗಳಾಗಿದೆ. 3 ತಿಂಗಳಲ್ಲಿ ವರದಿ ಕೊಡ್ತೀನಿ ಅಂತ ಹೇಳಿದರು. 3 ತಿಂಗಳಲ್ಲಿ ವರದಿಯನ್ನು ಪಡ್ಕೊಂಡು ಸಂಬಂಧಪಟ್ಟ ವ್ಯಕ್ತಿ ಮೇಲೆ ಕ್ರಮವನ್ನು ವಹಿಸಿ ನಿಂತಾರೆ. ಈಗ 30 ತಿಂಗಳಾಗಿದೆ, ಎಲ್ಲೂ ಕಾಣ್ತಾ ಇಲ್ಲಪ್ಪ. ಸೊ ಹಾಗಾಗಿ ಇವತ್ತು ಇವ್ರ ಮೇಲೆ ಏನು ಕ್ರಮ ತಗೊಳ್ತಾರೆ? ಇವ್ರ ಮೇಲೆ ಇವರೇ ರಾಜೀನಾಮೆ ಕೊಡ್ತಾರಾ? ಪೋಸ್ಟರ್ಗಳೆಲ್ಲ ಅಂಟಿಸ್ತಾರೆ ಪೇ ಸಿಎಂ ಅಂತ, ಅವಾಗ ನಾಚಿಕೆ ಆಗಲಿಲ್ವ ನಿಮಗೆ? ನಿಮ್ಮ ರಾಹುಲ್ ಗಾಂಧಿ ಬೇರೆ ಬಂದು ದೊಡ್ಡ ಒಂದು ಹೇಳಿಕೆಯನ್ನು ಕೊಟ್ಟರು. 40% ಸರ್ಕಾರ ಬಿಜೆಪಿ ಅಂತ. ಈಗ ಅವರೇ ಹೇಳ್ತಾ ಇದ್ದಾರಲ್ಲ, ಕಾಂಟ್ರಾಕ್ಟ್ ಅಸೋಸಿಯೇಷನ್ ಹೇಳಿದೆ ಅಂತ ಹೇಳಿದ್ದು ರಾಹುಲ್ ಗಾಂಧಿ. ಈಗ ರಾಹುಲ್ ಗಾಂಧಿ ಏನು ಹೇಳ್ತಾರೆ? ಸರ್ಕಾರದ ಮೇಲೆ ಬಿಜೆಪಿ 80% ಕಮಿಷನ್ ಬಾಂಬ್ ಎಸೆದಿದೆ. ಗುತ್ತಿಗೆದಾರರು ಮಾಡಿರುವ ಆರೋಪವನ್ನು ಅಸ್ತ್ರವಾಗಿ ಬಳಸಿಕೊಂಡಿದೆ. ವಿಪಕ್ಷದ ಆರೋಪಕ್ಕೆ ಸರ್ಕಾರ ಹೇಗೆ ಟಕ್ಕರ್ ಕೊಡುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ.
ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ರಾಜ್ಯದಲ್ಲಿ ಮತ್ತೆ ಕಮಿಷನ್ ಕಾಳಗ ಈಗ ಭುಗಿಲೆದ್ದಿದೆ. ಸರ್ಕಾರದ ಮೇಲೆ ಕಾಂಟ್ರಾಕ್ಟರ್ಸ್ ಸಿಡಿಸಿರುವಂತಹ ಬಾಂಬ್ ಬಿಜೆಪಿಗೆ ಹೊಸ ಅಸ್ತ್ರ ಸಿಕ್ಕಂತಾಗಿದೆ. ಸಿಎಂ ಡಿಸಿಎಂ ಮೇಲೆ ಕೇಸರಿ ನಾಯಕರು ಸಿಡಿದೆದ್ದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತಹ ವರದಿ ಇದೆ, ನೋಡ್ಕೊಂಡ್ಬನ್ನಿ. ಇವರೇ ರಾಜೀನಾಮೆ ಕೊಡ್ತಾರಾ? ಮುಖ್ಯಮಂತ್ರಿ ರಾಜೀನಾಮೆ ಕೊಡ್ತಾರಾ? ಉಪಮುಖ್ಯಮಂತ್ರಿ ರಾಜೀನಾಮೆ ಕೊಡ್ತಾರಾ? ಈ ಸರ್ಕಾರನೇ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಡ್ತಾರಾ? ನಾಚಿಕೆ ಆಗಲ್ಲ ನಿಮಗೆ? ಪೋಸ್ಟರ್ಗಳೆಲ್ಲ ಅಂಟಿಸ್ತಾರೆ ಪೇ ಸಿಎಂ ಅಂತ. ಅವಾಗ ನಾಚಿಕೆ ಆಗಲಿಲ್ಲ ನಿಮಗೆ? ನಿಮ್ಮ ರಾಹುಲ್ ಗಾಂಧಿ ಬೇರೆ ಬಂದು ದೊಡ್ಡ ಒಂದು ಹೇಳಿಕೆಯನ್ನು ಕೊಟ್ಟರು. ರಾಜ್ಯದಲ್ಲಿ ಮತ್ತೆ ಭುಗಿಲೆದ್ದ ಕಮಿಷನ್ ಜಟಾಪಟಿ. ಬಿಜೆಪಿ ಕಾಂಗ್ರೆಸ್ ನಡುವೆ ಮಾತಿನ ಸಮರ. ರಾಜ್ಯದಲ್ಲಿ ಮತ್ತೆ ಕಮಿಷನ್ ಕಾಳಗ ಭುಗಿಲೆದ್ದಿದೆ. ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ಸಿಡಿಸಿರುವ ಬಾಂಬ್ ಕೇಸರಿ ನಾಯಕರಿಗೆ ಅಸ್ತ್ರ ಸಿಕ್ಕಂತಾಗಿದೆ. ಬಿಜೆಪಿ ಕಾಂಗ್ರೆಸ್ ನಡುವೆ ಮಾತಿನ ಸಮರ ಜೋರಾಗಿದೆ. ಸಿಎಂ ಡಿಸಿಎಂ ರಾಜೀನಾಮೆಗೆ ಕೇಸರಿ ನಾಯಕರು ಪಟ್ಟು ಹಿಡಿದಿದ್ದಾರೆ. 4 ಪಟ್ಟು 3 ಪಟ್ಟು ಎಲ್ಲ ರೀತಿ ಭ್ರಷ್ಟಾಚಾರವನ್ನು ಮಾಡ್ತಿದ್ದಾರೆ. ನಾಗಮೋಹನ್ ದಾಸ್ ಅವರ ನ್ಯಾಯಮೂರ್ತಿಗಳು, ನಾಗಮೋಹನ್ ದಾಸ್ ಅವರ ಒಂದು ಕಮಿಷನಲ್ಲಿ ಈಗಾಗಲೇ ತನಿಖೆ ಆಗಿರುವಂಥದ್ದು ಇದೆ. ಇನ್ನೊಂದು ಮತ್ತೊಂದು ಏನು ಉರುಳಿಲ್ಲ. 30 ತಿಂಗಳಾಗಿದೆ. 3 ತಿಂಗಳಲ್ಲಿ ವರದಿ ಕೊಡ್ತೀನಿ ಅಂತ ಹೇಳಿದರು. 3 ತಿಂಗಳಲ್ಲಿ ವರದಿಯನ್ನು ಪಡ್ಕೊಂಡು ಸಂಬಂಧಪಟ್ಟ ವ್ಯಕ್ತಿ ಮೇಲೆ ಕ್ರಮವನ್ನು ವಹಿಸಿ ನಿಂತಾರೆ. ಈಗ 30 ತಿಂಗಳಾಗಿದೆ, ಎಲ್ಲೂ ಕಾಣ್ತಾ ಇಲ್ಲಪ್ಪ. ಸೊ ಹಾಗಾಗಿ ಇವತ್ತು ಇವ್ರ ಮೇಲೆ ಏನು ಕ್ರಮ ತಗೊಳ್ತಾರೆ? ಇವ್ರ ಮೇಲೆ ಇವರೇ ರಾಜೀನಾಮೆ ಕೊಡ್ತಾರಾ? ಪೋಸ್ಟರ್ಗಳೆಲ್ಲ ಅಂಟಿಸ್ತಾರೆ ಪೇ ಸಿಎಂ ಅಂತ. ಅವಾಗ ನಾಚಿಕೆ ಆಗಲಿಲ್ವ ನಿಮಗೆ? ನಿಮ್ಮ ರಾಹುಲ್ ಗಾಂಧಿ ಬೇರೆ ಬಂದು ದೊಡ್ಡ ಒಂದು ಹೇಳಿಕೆಯನ್ನು ಕೊಟ್ಟರು. 40% ಸರ್ಕಾರ ಬಿಜೆಪಿ ಅಂತ. ಈಗ ಅವರೇ ಹೇಳ್ತಾ ಇದ್ದಾರಲ್ಲ, ಕಾಂಟ್ರಾಕ್ಟ್ ಅಸೋಸಿಯೇಷನ್ ಹೇಳಿದೆ ಅಂತ ಹೇಳಿದ್ದು ರಾಹುಲ್ ಗಾಂಧಿ. ಈಗ ರಾಹುಲ್ ಗಾಂಧಿ ಏನು ಹೇಳ್ತಾರೆ? ಸರ್ಕಾರದ ಮೇಲೆ ಬಿಜೆಪಿ 80% ಕಮಿಷನ್ ಬಾಂಬ್ ಎಸೆದಿದೆ. ಗುತ್ತಿಗೆದಾರರು ಮಾಡಿರುವ ಆರೋಪವನ್ನು ಅಸ್ತ್ರವಾಗಿ ಬಳಸಿಕೊಂಡಿದೆ. ವಿಪಕ್ಷದ ಆರೋಪಕ್ಕೆ ಸರ್ಕಾರ ಹೇಗೆ ಟಕ್ಕರ್ ಕೊಡುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ರಾಜ್ಯದಲ್ಲಿ ಮತ್ತೆ ಕಮಿಷನ್ ಕಾಳಗ ಈಗ ಭುಗಿಲೆದ್ದಿದೆ. ಸರ್ಕಾರದ ಮೇಲೆ ಕಾಂಟ್ರಾಕ್ಟರ್ಸ್ ಸಿಡಿಸಿರುವಂತಹ ಬಾಂಬ್ ಬಿಜೆಪಿಗೆ ಹೊಸ ಅಸ್ತ್ರ ಸಿಕ್ಕಂತಾಗಿದೆ. ಸಿಎಂ ಡಿಸಿಎಂ ಮೇಲೆ ಕೇಸರಿ ನಾಯಕರು ಸಿಡಿದೆದ್ದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತಹ ವರದಿ ಇದೆ, ನೋಡ್ಕೊಂಡ್ಬನ್ನಿ. ಇವರೇ ರಾಜೀನಾಮೆ ಕೊಡ್ತಾರಾ? ಮುಖ್ಯಮಂತ್ರಿ ರಾಜೀನಾಮೆ ಕೊಡ್ತಾರಾ? ಉಪಮುಖ್ಯಮಂತ್ರಿ ರಾಜೀನಾಮೆ ಕೊಡ್ತಾರಾ? ಈ ಸರ್ಕಾರನೇ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಡ್ತಾರಾ? ನಾಚಿಕೆ ಆಗಲ್ಲ ನಿಮಗೆ? ಪೋಸ್ಟರ್ಗಳೆಲ್ಲ ಅಂಟಿಸ್ತಾರೆ ಪೇ ಸಿಎಂ ಅಂತ. ಅವಾಗ ನಾಚಿಕೆ ಆಗಲಿಲ್ಲ ನಿಮಗೆ? ನಿಮ್ಮ ರಾಹುಲ್ ಗಾಂಧಿ ಬೇರೆ ಬಂದು ದೊಡ್ಡ ಒಂದು ಹೇಳಿಕೆಯನ್ನು ಕೊಟ್ಟರು. ರಾಜ್ಯದಲ್ಲಿ ಮತ್ತೆ ಭುಗಿಲೆದ್ದ ಕಮಿಷನ್ ಜಟಾಪಟಿ. ಬಿಜೆಪಿ ಕಾಂಗ್ರೆಸ್ ನಡುವೆ ಮಾತಿನ ಸಮರ. ರಾಜ್ಯದಲ್ಲಿ ಮತ್ತೆ ಕಮಿಷನ್ ಕಾಳಗ ಭುಗಿಲೆದ್ದಿದೆ. ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ಸಿಡಿಸಿರುವ ಬಾಂಬ್ ಕೇಸರಿ ನಾಯಕರಿಗೆ ಅಸ್ತ್ರ ಸಿಕ್ಕಂತಾಗಿದೆ. ಬಿಜೆಪಿ ಕಾಂಗ್ರೆಸ್ ನಡುವೆ ಮಾತಿನ ಸಮರ ಜೋರಾಗಿದೆ. ಸಿಎಂ ಡಿಸಿಎಂ ರಾಜೀನಾಮೆಗೆ ಕೇಸರಿ ನಾಯಕರು ಪಟ್ಟು ಹಿಡಿದಿದ್ದಾರೆ. 4 ಪಟ್ಟು 3 ಪಟ್ಟು ಎಲ್ಲ ರೀತಿ ಭ್ರಷ್ಟಾಚಾರವನ್ನು ಮಾಡ್ತಿದ್ದಾರೆ. ನಾಗಮೋಹನ್ ದಾಸ್ ಅವರ ನ್ಯಾಯಮೂರ್ತಿಗಳು, ನಾಗಮೋಹನ್ ದಾಸ್ ಅವರ ಒಂದು ಕಮಿಷನಲ್ಲಿ ಈಗಾಗಲೇ ತನಿಖೆ ಆಗಿರುವಂಥದ್ದು ಇದೆ. ಇನ್ನೊಂದು ಮತ್ತೊಂದು ಏನು ಉರುಳಿಲ್ಲ. 30 ತಿಂಗಳಾಗಿದೆ. 3 ತಿಂಗಳಲ್ಲಿ ವರದಿ ಕೊಡ್ತೀನಿ ಅಂತ ಹೇಳಿದರು. 3 ತಿಂಗಳಲ್ಲಿ ವರದಿಯನ್ನು ಪಡ್ಕೊಂಡು ಸಂಬಂಧಪಟ್ಟ ವ್ಯಕ್ತಿ ಮೇಲೆ ಕ್ರಮವನ್ನು ವಹಿಸಿ ನಿಂತಾರೆ. ಈಗ 30 ತಿಂಗಳಾಗಿದೆ, ಎಲ್ಲೂ ಕಾಣ್ತಾ ಇಲ್ಲಪ್ಪ. ಸೊ ಹಾಗಾಗಿ ಇವತ್ತು ಇವ್ರ ಮೇಲೆ ಏನು ಕ್ರಮ ತಗೊಳ್ತಾರೆ? ಇವ್ರ ಮೇಲೆ ಇವರೇ ರಾಜೀನಾಮೆ ಕೊಡ್ತಾರಾ? ಪೋಸ್ಟರ್ಗಳೆಲ್ಲ ಅಂಟಿಸ್ತಾರೆ ಪೇ ಸಿಎಂ ಅಂತ. ಅವಾಗ ನಾಚಿಕೆ ಆಗಲಿಲ್ವ ನಿಮಗೆ? ನಿಮ್ಮ ರಾಹುಲ್ ಗಾಂಧಿ ಬೇರೆ ಬಂದು ದೊಡ್ಡ ಒಂದು ಹೇಳಿಕೆಯನ್ನು ಕೊಟ್ಟರು. 40% ಸರ್ಕಾರ ಬಿಜೆಪಿ ಅಂತ. ಈಗ ಅವರೇ ಹೇಳ್ತಾ ಇದ್ದಾರಲ್ಲ, ಕಾಂಟ್ರಾಕ್ಟ್ ಅಸೋಸಿಯೇಷನ್ ಹೇಳಿದೆ ಅಂತ ಹೇಳಿದ್ದು ರಾಹುಲ್ ಗಾಂಧಿ. ಈಗ ರಾಹುಲ್ ಗಾಂಧಿ ಏನು ಹೇಳ್ತಾರೆ? ಸರ್ಕಾರದ ಮೇಲೆ ಬಿಜೆಪಿ 80% ಕಮಿಷನ್ ಬಾಂಬ್ ಎಸೆದಿದೆ.
ಗುತ್ತಿಗೆದಾರರು ಮಾಡಿರುವ ಆರೋಪವನ್ನು ಅಸ್ತ್ರವಾಗಿ ಬಳಸಿಕೊಂಡಿದೆ. ವಿಪಕ್ಷದ ಆರೋಪಕ್ಕೆ ಸರ್ಕಾರ ಹೇಗೆ ಟಕ್ಕರ್ ಕೊಡುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.